ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಚರ್ಮವನ್ನು ಒಳಗಿನಿಂದ ಗುಣಪಡಿಸುವ ಆಹಾರಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಕೊಬ್ಬಿನ ಮೀನು. ಒಮೆಗಾ 3 ಕೊಬ್ಬಿನಾಮ್ಲಗಳಿಂದ ಸಮೃದ್ಧವಾಗಿರುವ ಈ ಕೊಬ್ಬುಗಳು ಚರ್ಮದ ಕೋಶಗಳನ್ನು ಹೈಡ್ರೇಟ್ ಆಗಿಡಲು ಮತ್ತು ಉರಿಯೂತವನ್ನು ಶಾಂತಗೊಳಿಸಲು ತುಂಬಾ ಸಹಾಯಕವಾಗಿದೆ. ಎರಡನೆಯದಾಗಿ ಗೆಣಸು. ಗೆಣಸು ಬೀಟಾ ಕೆರೋಟಿನ್ನ ಉತ್ತಮ ಮೂಲವಾಗಿದ್ದು ಆರೋಗ್ಯಕರ ಚರ್ಮದ ಹೊಳಪನ್ನು ಉತ್ತೇಜಿಸುತ್ತದೆ. ಮೂರನೆಯದು ಅವಕ್ಯಾಡೋಗಳು, ಬಟರ್ ಫ್ರೂಟ್. ಚರ್ಮವನ್ನು ತೇವಾಂಶದಿಂದ ನಮ್ಯವಾಗಿ ಮತ್ತು ದೃಢವಾಗಿಡುವ ಆರೋಗ್ಯಕರ ಕೊಬ್ಬನ್ನು ಹೊಂದಿರುತ್ತವೆ ಮತ್ತು ವಿಟಮಿನ್ ಇ ಯಲ್ಲಿ ಸಮೃದ್ಧವಾಗಿರುತ್ತದೆ. ಬ್ರೋಕೊಲಿ ವಿಟಮಿನ್ ಸಿ ಮತ್ತು ಇ ಮತ್ತು ಸಲ್ಫೋರಾಫೇನ್ ನಂತಹ ಉತ್ಕರ್ಷಣ ನಿರೋಧಕಗಳಿಂದ ತುಂಬಿದ್ದು ಚರ್ಮವನ್ನು ರಕ್ಷಿಸುತ್ತದೆ. ನಾಲ್ಕನೆಯದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ವಿಟಮಿನ್ ಎ, ಇ ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುವ ಈ ತರಕಾರಿಗಳು ಚರ್ಮವನ್ನು ರಕ್ಷಿಸುತ್ತದೆ. ಬೆರ್ರಿ ಹಣ್ಣುಗಳು. ಬ್ಲೂಬೆರ್ರಿಗಳು, ಸ್ಟ್ರಾಬೆರಿಗಳು ಚರ್ಮ ವೇಗವಾಗಿ ವಯಸ್ಸಾಗುವುದನ್ನು ತಡೆಯಲು ನೆರವಾಗುತ್ತದೆ. ಐದನೆಯದಾಗಿ ನಟ್ಸ್. ವಾಲ್ನಟ್ಸ್, ಸೂರ್ಯಕಾಂತಿ ಬೀಜಗಳು, ಬಾದಾಮಿ ವಿಟಮಿನ್ ಇ ಮತ್ತು ಸತುವು ಒದಗಿಸುತ್ತದೆ. ಇದು ಕಲಾಜನ್ ರಚನೆಗಳನ್ನು ಬಲಪಡಿಸುತ್ತದೆ. ಹಾಗಾಗಿ ನಟ್ಸ್ಗಳನ್ನು ಬಳಸುವುದು ಚರ್ಮಕ್ಕೆ ಬಹಳ ಉಪಯೋಗಕರವಾಗಿದೆ. ಕ್ಯಾರೆಟ್ ಬೀಟಾ ಕ್ಯಾರೋಟಿನ್ ಅಂತ ಮತ್ತೊಂದು ಅತ್ಯುತ್ತಮ ಮೂಲ. ಇದು ಸೂರ್ಯನ ಹಾನಿಯಿಂದ ರಕ್ಷಿಸುತ್ತದೆ ಮತ್ತು ಚರ್ಮದ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಟೊಮ್ಯಾಟೊ ಲೈಕೋಪಿನ್ನ ಉತ್ತಮ ಮೂಲ. ಇದು ಸೂರ್ಯನ ಬೆಳಕಿನಿಂದ ಚರ್ಮವನ್ನು ರಕ್ಷಿಸಲು ಸಹಾಯ ಮಾಡುವ ಶಕ್ತಿಶಾಲಿ ಉತ್ಕರ್ಷಣ ನಿರೋಧಕವಾಗಿದೆ. ಹಾಗಾಗಿ ಟೊಮ್ಯಾಟೊವನ್ನು ತಿನ್ನುವುದರಿಂದ ಚರ್ಮಕ್ಕೆ ಬಹಳ ಉಪಕಾರಿಯಾಗಿದೆ. ಹಾಗೆಯೇ ಪ್ರತಿನಿತ್ಯ ನೀರನ್ನು ಕುಡಿಯುವುದು ಸಹ ಚರ್ಮಕ್ಕೆ ಬಹಳ ಉಪಯೋಗವಾಗುತ್ತದೆ. ಹಾಗೆ ದಿನಕ್ಕೆ ಪ್ರತಿದಿನ 8 ರಿಂದ 10 ಲೀಟರ್ ನೀರನ್ನು ಕುಡಿಯುವುದು ಚರ್ಮಕ್ಕೆ ಬಹಳ ಒಳ್ಳೆಯದು. ಹಾಗಾಗಿ ಪ್ರತಿನಿತ್ಯ ನೀರನ್ನು ಕುಡಿಯಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಕಮೆಂಟ್, ಶೇರ್, ಲೈಕ್ ಮಾಡೋ ಮೂಲಕ ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.